ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಕ್ಕಳ ಶಾಸ್ತ್ರ ಹಾಗೂ ಚಿಕಿತ್ಸಾ ವಿಭಾಗ, ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗ ಮತ್ತು ಔಷಧಶಾಸ್ತ್ರ ವಿಭಾಗಗಳ ಸಹಯೋಗದಲ್ಲಿ ಒಂದು ದಿನದ ಸಮಗ್ರ ವೈದ್ಯಕೀಯ ಕಾರ್ಯಾಗಾರವು ಪುಟ್ಟ ರೋಗಿಗಳು ದೊಡ್ಡ ನಿರ್ಧಾರಗಳು ಎಂಬ ಶೀರ್ಷಿಕೆಯಡಿ ಫೆಬ್ರವರಿ 7ರಂದು ಕಣಚೂರು ವೈದ್ಯಕೀಯ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಮಕ್ಕಳ ಶಾಸ್ತ್ರಜ್ಞರು ಹಾಗೂ ಕಾರ್ಯಾಗಾರದ ಸಂಘಟನಾ ಕಾರ್ಯದರ್ಶಿಯಾದ ಡಾ ಪೃಥ್ವಿ ಹೇಳಿದ್ದಾರೆ. ನಾವು 7ನೇ ತಾರೀಕಿನಂದು ಒಂದು CMA ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಅದರ ಹೆಸರು ಪುಟ್ಟ ರೋಗಿಗಳು ದೊಡ್ಡ ನಿರ್ಧಾರಗಳು. ಅಯುಕ್ತ ಅಥವಾ ಅನವಶ್ಯಕ ಆಂಟಿಬಯೋಟಿಕ್ಸ್ ಉಪಯೋಗದ ಏನಾದರೂ ಗೊಂದಲ ಇದ್ದರೆ ಅದನ್ನು ನಿವಾರಣೆ ಮಾಡುವ ಒಂದು CMA ಹಮ್ಮಿಕೊಂಡಿದ್ದೇವೆ. ಇವರು ಉಳ್ಳಾಲದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರವನ್ನು ನೀಡುತ್ತಾ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾ UK ಮೋನೋ ವೈದ್ಯಕೀಯ ಕಾರ್ಯಾಗಾರವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕಿಮ್ಸ್ ನಿರ್ದೇಶಕರಾದ ಅಬ್ದುಲ್ ರೆಹಮಾನ್, ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾ UK ಮೋನೋ ವೈದ್ಯಕೀಯ ಕಾರ್ಯಾಗಾರವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕಿಮ್ಸ್ ನಿರ್ದೇಶಕರಾದ ಅಬ್ದುಲ್ ರೆಹಮಾನ್, ಡೀನ್ ಪ್ರೊಫೆಸರ್ ಡಾ ಶಾನವಾಜ್ ಮಣಿಪಾಡಿ, ಮುಖ್ಯ ಸಲಹೆಗಾರರಾದ ಪ್ರೊಫೆಸರ್ ಡಾ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ರಾಷ್ಟ್ರಮಟ್ಟದ ವೈದ್ಯಕೀಯ ಪ್ರತಿಷ್ಠಿತ ಸಂಸ್ಥೆಗಳ ಮಕ್ಕಳ ಶಾಸ್ತ್ರಜ್ಞರು ಹಾಗೂ ಮೈಕ್ರೋಬಯಾಲಜಿ ಹಾಗೂ ಫಾರ್ಮಕಾಲಜಿ ಶಾಸ್ತ್ರಜ್ಞರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಮತ್ತೆ ಮಕ್ಕಳ ಚಿಕಿತ್ಸೆಯಲ್ಲಿ ಈಗ ನಡೆಯುತ್ತಿರುವ ಅತಿಯಾದ ಅನಾವಶ್ಯಕವಾದ ರೋಗ ನಿರೋಧಕ ಔಷಧಿ ಬಳಕೆಯಿಂದ ಬ್ಯಾಕ್ಟೀರಿಯಾಗಳಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿದ್ದು ಈ ಸಮಸ್ಯೆಗೆ ವೈದ್ಯಕೀಯ ವೃತ್ತಿಪರರಲ್ಲಿ ತರ್ಕಬದ್ಧ ಔಷಧೋಪಚಾರ ಮತ್ತು ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಈ CMAಯಲ್ಲಿ ಮಾಹಿತಿ ನೀಡಲಿದ್ದಾರೆ. ರಾಷ್ಟ್ರ ಮಟ್ಟದ ವಿವಿಧ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗಳ ನುರಿತ ಮಕ್ಕಳ ಶಾಸ್ತ್ರಜ್ಞರು, ಔಷಧಶಾಸ್ತ್ರಜ್ಞರು ಹಾಗೂ ಸೂಕ್ಷ್ಮ ಜೀವ ವಿಜ್ಞಾನ ಶಾಸ್ತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಮಕ್ಕಳ ಚಿಕಿತ್ಸೆಯಲ್ಲಿ ಅನಗತ್ಯವಾಗಿ ಹಾಗೂ ಅತಿಯಾದ ಪ್ರಮಾಣದಲ್ಲಿ ರೋಗ ನಿರೋಧಕ ಔಷಧಗಳ ಬಳಕೆಯಿಂದ ಬ್ಯಾಕ್ಟೀರಿಯಾಗಳಲ್ಲಿ ಔಷಧ ಪ್ರತಿರೋಧಕ ಶಕ್ತಿ ಹೆಚ್ಚಿರುವ ಹಿನ್ನೆಲೆ ಈ ಸಮಸ್ಯೆಯನ್ನು ತಡೆಯುವ ಉದ್ದೇಶದಿಂದ ತರ್ಕಬದ್ಧ ಔಷಧೋಪಚಾರ ಹಾಗೂ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳ ಬಗ್ಗೆ ವೈದ್ಯಕೀಯ ವೃತ್ತಿಪರರಿಗೆ ಮಾಹಿತಿ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾ UK ಮೋನೋ ಸರ್ ಅವರು ಈ ನಿರಂತರ ವೈದ್ಯಕೀಯ ಶಿಕ್ಷಣ ಅಂಗವಾಗಿ ಹಮ್ಮಿಕೊಂಡಿದ್ದ ವೈದ್ಯಕೀಯ ಕಾರ್ಯಾಗಾರ CMA ಅನ್ನು ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಅಬ್ದುಲ್ ರೆಹಮಾನ್ ಸರ್, ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಶಾನವಾಜ್ ಮಣಿಪಾಡಿ ಸರ್, ಸಲಹೆಗಾರರಾದ ಪ್ರೊಫೆಸರ್ ಮೊಹಮ್ಮದ್ ಇಸ್ಮಾಯಿಲ್ ಸರ್ ಮತ್ತು ಎಲ್ಲ ವಿಭಾಗದ ಮುಖ್ಯಸ್ಥರು ಇರುತ್ತಾರೆ. ಸುಮಾರು 200 ವೈದ್ಯಕೀಯ ಪ್ರತಿನಿಧಿಗಳು ಈ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಈ CMA ಮಾಡೋ ಉದ್ದೇಶ ಏನಂದ್ರೆ, ನಮ್ಮಲ್ಲಿ ಯಾವುದೇ ಕಾಯಿಲೆ ಬಂದ್ರೆ ಅಂದ್ರೆ ಪರ್ಟಿಕ್ಯುಲರ್ಲಿ ಇನ್ಫೆಕ್ಷನ್ಸ್ ಆದ್ರೆ ನಾವು ಆಂಟಿಬಯೋಟಿಕ್ ಯೂಸ್ ಮಾಡ್ತೇವೆ. ಅಂದ್ರೆ ಸಾಧಾರಣವಾಗಿ ಹೆಚ್ಚು ಇನ್ಫೆಕ್ಷನ್ಸ್, ವೈರಸಸ್ ಆಂಟಿಬಯೋಟಿಕ್ ಬೇಕಾಗುದಿಲ್ಲ. ಆದ್ರೂ ಕೆಲವೊಂದ್ಸತಿ ಏನಾಗ್ತದೆ, ವೈದ್ಯರು ಏನೋ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಪೇಷಂಟ್ಸ್ ಕೆಲವೊಂದ್ಸತಿ ಇದ್ರ ಬಗ್ಗೆ ನಮ್ಗೆ ಆಂಟಿಬಯೋಟಿಕ್ ಬೇಕು ಅಂತ ಹೇಳ್ತಾರೆ. ಈಗ ನೋಡಿ ಸರ್, 1940 ಟೈಮ್ನಲ್ಲಿ ನಮ್ಗೆ ಪೆನ್ಸಿಲಿನ್ ಕಂಡುಹಿಡಿದು ಅದ್ರ ಮೇಲೆ ಸುಮಾರು ಆಂಟಿಬಯೋಟಿಕ್ ಬಂತು. ಮುಂಚೆ ಎಲ್ಲ ನ್ಯೂಮೋನಿಯಾ ಕಾಯಿಲೆ ಆಗಲಿ, ಪ್ಲೇಗ್ ಆಗಲಿ, ಟೈಫಾಯ್ಡ್ ಆಗಲಿ ಇದು ತುಂಬಾ ಸಾವು ಆಗ್ತಾ ಇದೆ. ಇದು ಬಂದ ಮೇಲೆ ನಮಗೆ ತುಂಬಾ ಅನುಕೂಲವಾಯಿತು. ಆದ್ರೆ ಏನಾಯ್ತು, ಇದನ್ನ ಹೆಚ್ಚು ಯೂಸ್ ಮಾಡಿದಾಗೆ ಬ್ಯಾಕ್ಟೀರಿಯಾ ಆಲ್ಸೋ ಒಂದು ಜೀವಂತ ಮೈಕ್ರೋಬ್. ಸೊ ಅದೇನ್ ಮಾಡ್ತು, ಅದನ್ನ ಇದು ತಡೆಗಟ್ಟಲಿಕ್ಕೆ ಆಂಟಿಬಯೋಟಿಕ್ ಮೇಲೆ ರೆಸಿಸ್ಟೆನ್ಸ್ ಆಗಿ ಅದೇನು ವರ್ಕ್ ಆಗ್ಬೇಕಂತ ಮಾಡ್ತು. ಸೊ ಅದಕ್ಕೆ ನಾವು ಹೆಚ್ಚಾಗಿ ಬೇರೆ ಬೇರೆ ಆಂಟಿಬಯೋಟಿಕ್ಸ್ ತಯಾರು ಮಾಡಿದ್ವಿ. ಕೊನೆ 20 ವರ್ಷದಿಂದ ಯಾವುದೇ ಹೊಸ ಆಂಟಿಬಯೋಟಿಕ್ ಅಂತ ಯೂಸ್ ಆಗುವಂಥದ್ದು ಗೊತ್ತಿಲ್ಲ. ಮತ್ತೆ ಏನಾಗಿದೆ ಅಂದ್ರೆ, ನಾವು ಈ ಉದ್ದೇಶ ನಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್, ಫಾರ್ಮಕಾಲಜಿ ಡಿಪಾರ್ಟ್ಮೆಂಟ್ ಮತ್ತು ಪೀಡಿಯಾಟ್ರಿಕ್ ಮತ್ತೆ ಇನ್ಫೆಕ್ಷನ್ ಡಿಸೀಸ್ ಡಿಪಾರ್ಟ್ಮೆಂಟ್ ಸೇರಿ ಇದನ್ನ ನಾವು ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಹೇಗೆ ಕಡಿಮೆ ಮಾಡೋದು ಅಂದ್ರೆ, ಒಂದು ಉದಾಹರಣೆ ಏನಂದ್ರೆ, ಸೂಪರ್ ಬಗ್ ಅಂತ ಹುಟ್ಟಿದ್ರೆ ಅದಕ್ಕೆ ಯಾವ್ದು ಆಂಟಿಬಯೋಟಿಕ್ ಇದೆ. ಸಾಧಾರಣ ಇನ್ಫೆಕ್ಷನ್ ಅಲ್ಲೇ ಮಗು ಸಾಯ್ಬಹುದು, ಅಥವಾ ದೊಡ್ಡವ್ರಿಗೆ ಯಾವ್ದೇ ಇನ್ಫೆಕ್ಷನ್ ಆದ್ರೆ ಸಾಯುವಂತ ಪರಿಸ್ಥಿತಿ ಬರ್ತದೆ.
ಇದಕ್ಕೆ ಕಾರಣಗಳು ತುಂಬಾ ಇದೆ. ಒಂದು ಮೋರ್ ದಿ ಕೌಂಟರ್ ಸೇಲ್ ಆಫ್ ಡ್ರಗ್ಸ್, ಅಂದ್ರೆ ನಮ್ಮ ದೇಶದಲ್ಲಿ ಆಂಟಿಬಯೋಟಿಕ್ ಪಾಲಿಸಿ ಇದೆ, ಸ್ಟ್ರಿಕ್ಟ್ ಉಂಟು. ಆದ್ರೆ ನಮ್ಮಲ್ಲಿ ಯಾವುದೇ ಒಂದು ಆಂಟಿಬಯೋಟಿಕ್ ಬೇಕು ಅಂದ್ರೆ ನೀವು ಹೋಗಿ ಮೆಡಿಕಲ್ ಶಾಪ್ ಅಂತ ಹೋಗು, ಮತ್ತೆ ನಾವು ನಿದ್ದೆ ಬರ್ಕೊಳ್ತಿತ್ತು ಯಾವ್ದೋ ಇನ್ಫೆಕ್ಷನ್ ಅದೇ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಈ ಸಿಎಂಎ ಉದ್ದೇಶ ಆಂಟಿಮೈಕ್ರೋಬಿಯಲ್ ಸ್ಟೀವರ್ಶಿಪ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡುವುದು. ಆಂಟಿಮೈಕ್ರೋಬಿಯಲ್ ಸ್ಟೀವರ್ಶಿಪ್ ಅಂದರೆ ಆಂಟಿಮೈಕ್ರೋಬಿಯಲ್ ಔಷಧಿಗಳನ್ನು ಸರಿಯಾದ ಔಷಧಿ, ಸರಿಯಾದ ರೋಗಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಪ್ರಮಾಣ ಮತ್ತು ಸರಿಯಾದ ವಿಧಾನದಲ್ಲಿ ಜವಾಬ್ದಾರಿಯುತವಾಗಿ ಬಳಸುವ ವ್ಯವಸ್ಥಿತ ವೈದ್ಯಕೀಯ ಕ್ರಮ. ಇದರ ಉದ್ದೇಶ ಆಂಟಿಮೈಕ್ರೋಬಿಯಲ್ ಪ್ರತಿರೋಧವನ್ನು ತಡೆಯುವುದು, ರೋಗಿಯ ಚಿಕಿತ್ಸಾ ಫಲಿತಾಂಶವನ್ನು ಉತ್ತಮಗೊಳಿಸುವುದು ಮತ್ತು ಅನವಶ್ಯಕ ಆಂಟಿಮೈಕ್ರೋಬಿಯಲ್ ಔಷಧಿಯ ಬಳಕೆಯನ್ನು ಕಡಿಮೆ ಮಾಡುವುದಾಗಿರುತ್ತದೆ. ಇಂಥ ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊಂಡು ಇದರ ವಿಷಯದಲ್ಲಿ ನಾವು ಸಿಎಂಎ ಅನ್ನ ಮಾಡ್ತಾ ಇದ್ದೇವೆ. ಸೊ ಕಣಚೂರು ಇದರಲ್ಲಿ ತುಂಬಾ ಪಾಲ್ಗೊಳ್ತಾ ಇದೆ, ಕಣಚೂರು ಇನ್ಸ್ಟಿಟ್ಯೂಷನ್ಸ್. ಸೊ ಇಂಥ ಇಂಪಾರ್ಟೆಂಟ್ ವಿಷಯಗಳಲ್ಲಿ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಕ್ಕಳ ತಜ್ಞರಾದ ಪ್ರೊಫೆಸರ್ ಡಾಕ್ಟರ್ ಶಂಷಾದ್ ಎ ಖಾನ್, ಮಕ್ಕಳ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಓನಿಯಲ್ ಫೆರ್ನಾಂಡಿಸ್, ಮೈಕ್ರೋಬಯಾಲಜಿ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಯಶವಂತ್ ಕುಮಾರ್ ರೈ ಉಪಸ್ಥಿತರಿದ್ದರು.